ಇವತ್ತು ಗುಲ್ಬರ್ಗಕ್ಕೆ ಬಂದಿರತಕ್ಕಂಥದ್ದು ಒಂದು ಖಾಸಗಿ ಕಾರ್ಯಕ್ರಮದ ಭಾಗವಹಿಸಿ ಮತ್ತು ಪುಣೆ 1 ಗಂಟೆಗೆ ನಾನು ವಾಪಸ್ ಹೋಗ್ತೇನೆ. ನಿಮಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯ. ಸರ್, ಈಗ ರಾಮ ಮಂದಿರ ವಿಚಾರಕ್ಕೆ ಬಂದರೆ 22ನೇ ತಾರೀಕು ತಾವು ಅಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂತ? 22 ತಾರೀಕು ನನಗೇನು ಹೋಗೋದು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಯಾವಾಗಾರ ಒಂದು ದಿವಸ ಹೋಗ್ತೀನಿ 22ಕ್ಕೆ. ಹಾಂ, CM ಅವರು ಹೇಳ್ದಂಗೆ ಹೇಳಿದ್ರೆ ನನಗೇನು ರಾಮ ಮಂದಿರಕ್ಕೆ ಹೋಗ್ಬೇಕಾಗಿದ್ದೇನೆ. ನನ್ನ ಹೆಸರೇನೇ ನಾನು ಲಕ್ಷ್ಮಣ್ ಇರುವಾಗ ಈಗ MP ಎಲೆಕ್ಷನ್ ಬರ್ತಿದೆ ಸರ್. ಈ ಬೆಳಗಾವಿ ಆ ಭಾಗದಲ್ಲಿ ನಿಮ್ಮ ಇದು ಏನು ಚಿಕ್ಕೋಡಿ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮತ್ತೆ ಉಸ್ತುವಾರಿ ಕೊಟ್ಟರು. ಬೆಳಗಾವಿ, ಚಿಕ್ಕೋಡಿ ಈ ಸಾರಿ ಹೆಂಗಾಗುತ್ತೆ? ಎರಡು BJP ಇರ್ತಕ್ಕಂಥದ್ದು. ಚಿಕ್ಕೋಡಿ, ಬೆಳಗಾಂ, ಬಿಜಾಪುರ, ಬಾಗಲಕೋಟೆ. ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಆಲ್ಮೋಸ್ಟ್ ಆಲ್ ನಾವು ಕಾಂಗ್ರೆಸ್ ಗೆಲ್ತೀವಿ. ಅಲ್ಲ, 28ಕ್ಕೆ 28 ಗೆಲ್ತೀವಿ ಸರ್. ಅವ್ರ ಪಕ್ಕದ ರಾಜ್ಯದ್ದು ಇನ್ನೆರಡು ಸೇರಿಸಿ ಹೇಳ್ತಾರೆ ಸಮಯ ಬಂದಾಗ. 30ಕ್ಕೆ ಬರ್ತಾರೆ ಅವ್ರು. ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತ ತಮಗೂ ಅಸಮಾಧಾನ ಆಯಿತು? ಯಾರು ಹೇಳಿದರು? ನೀವು ಶುರು ಮಾಡಿರಿ ಇವತ್ತು. ಮೊನ್ನೆ DCM ಒಂದು